Jai Shri Gurudev. Welcome to Economics Online Classes. Now we are going to discuss demand analysis, the remaining part of the last session classes. We've taken more issues in today's class. Demand functions, law of demand, individual demand curve, and wide demand curve, downward sloping, straight line. In last class, demand functions andre ಏನಂತ ಡಿಸ್ಕಸ್ ಮಾಡಿದ್ವಿ. The functional relationship between the quantity and demand and its determinants is called demand function. ಇಲ್ಲಿ ಕ್ವಾಂಟಿಟಿ ಡಿಮ್ಯಾಂಡ್ ಮತ್ತೆ ಅದರ ಡಿಟರ್ಮಿನೆಂಟ್ಸ್ ನಡುವೆ ಇರುವಂತಹ ಸಂಬಂಧ ಏನಿದೆ ಅದನ್ನು ನಾವು ಡಿಮ್ಯಾಂಡ್ ಫಂಕ್ಷನ್ಸ್ ಅಂತ ನಾವು ಬರಿತಾ ಹೋಗ್ತೀವಿ ಅಂತ ಲಾಸ್ಟ್ ಅದ್ರ ಬಗ್ಗೆ ಬ್ರೀಫ್ ಇಂಟ್ರಡಕ್ಷನ್ಸ್ ನಾನು ಕೊಟ್ಟಿದ್ದೀನಿ. ಸೊ ಅದನ್ನು ಈ ರೀತಿಯಾಗಿ ಬರಿತಾ ಹೋಗ್ತೀವಿ. QD is equal to functions of price of the related goods and income of the consumer taste and preferences. ಸೊ ಇದನ್ನು ನಾವು ಈ ರೀತಿ ಈಕ್ವೇಷನ್ ಬರ್ಕೊಡ್ತಾ ಹೋಗ್ತೀವಿ. ಇದನ್ನು QD is equal A minus BP. ಸೊ ಈ ಒಂದು ಈಕ್ವೇಷನ್ ಅನ್ನು ಬರ್ಕೊಳ್ತಾ ಹೋಗ್ತೀವಿ. ಕಾರಣ ಇದೇನರ್ಥ ಅಂತಂದ್ರೆ ಈ ಈಕ್ವೇಷನ್ ಅಲ್ಲಿ ಇಲ್ಲಿ ಎರಡು ವೇರಿಯಬಲ್ಸ್ನ ನೋಡ್ತಾ ಹೋಗ್ತೀವಿ. ನಿಮಗೆ ಲಾಸ್ಟ್ ಇಯರಲ್ಲಿ ಕೊರಿಲೇಷನ್ಸ್ ಕ್ಲಾಸಸ್ ಅನ್ನು ಡಿಸ್ಕಸ್ ಮಾಡುವ ನೀವು ತಿಳ್ಕೊಂಡಿದ್ರ ಪಾಸಿಟಿವ್ ಕೊರಿಲೇಷನ್ಸ್ ಅಂಡ್ ನೆಗೆಟಿವ್ ಕೊರಿಲೇಷನ್ಸ್ ಅಂತ. ಅಲ್ಲಿ ನೆಗೆಟಿವ್ ಕೊರಿಲೇಷನ್ಸ್ ಅಂದರೆ ದ ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ಸ್ ಒನ್ ವೇರಿಯಬಲ್ ಟು ಅನದರ್ ವೇರಿಯಬಲ್ಸ್. ಇಲ್ಲಿ ಒಂದು ವೇರಿಯಬಲ್ ಮತ್ತು ಇನ್ನೊಂದು ವೇರಿಯಬಲ್ ನಡೆಯುವಂಥ ಒಂದು ರಿಲೇಷನ್ಶಿಪ್ ಏನಿದೆ ಅದು ನೆಗೆಟಿವ್ ಆಗಿರುತ್ತೆ, ಇನ್ವರ್ಸ್ ಆಗಿರುತ್ತೆ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಾಗಿರುತ್ತೆ ಈಕ್ವೇಷನ್ಸ್. ಇಲ್ಲಿ QD is equal to A minus BP ಇದು ಏನೇನು ಟರ್ಮ್ಸ್ನ ಹೇಳ್ತಾ ಹೋಗುತ್ತೆ ಅಂತ. ಇಲ್ಲಿ QD ಅಂತಂದ್ರೆ ಕ್ವಾಂಟಿಟಿ ಡಿಮ್ಯಾಂಡ್ ಆಗಿರುತ್ತೆ. ಇದನ್ನು ನಾವು ಏನು ಡಿಪೆಂಡೆಂಟ್ ವೇರಿಯಬಲ್ಸ್ ಅಂತ ಕರಿತಾ ಹೋಗ್ತೀವಿ. ಡಿಪೆಂಡೆಂಟ್ ವೇರಿಯಬಲ್ ಇಲ್ಲಿ A ಮೈನಸ್ BP ಏನಿದೆ ಇದು ಕಾನ್ಸ್ಟೆಂಟ್ ಆಗಿರುತ್ತೆ. ಇದಕ್ಕೆ ಒಂದು ವ್ಯಾಲ್ಯೂಸ್ ಅನ್ನು ಕೊಡ್ತಾ ಹೋಗ್ತೀವಿ. ಅದನ್ನ ಏನು ಅಂತ ಹೇಳ್ತಾ ಹೋಗ್ತೀನಿ. ಅಂಡ್ B ಆಲ್ಸೋ ಕಾನ್ಸ್ಟೆಂಟ್ ಅಂಡ್ B ಏನಿದೆ ಇದು ಕೋಎಫಿಷಿಯಂಟ್ ಆಫ್ ದ ಪ್ರೈಸ್ ಆಗಿರುತ್ತೆ. ಅಗೇನ್ ಕೋಎಫಿಷಿಯಂಟ್ ಆಫ್ ಪ್ರೈಸಸ್. ಈ ಮೈನಸ್ ಇದು ಸೈನ್ ಏನಿರುತ್ತೆ ಇದು ಇನ್ವರ್ಸ್ ರಿಲೇಷನ್ಶಿಪ್ನ ಹೇಳ್ತಾ ಹೋಗುತ್ತೆ. ಕಾರಣ ನಿಮಗೆ ಡಿಮ್ಯಾಂಡು ಏನು ಕಾನ್ಸೆಪ್ಟ್ ಏನಂತಂದರೆ ಇಲ್ಲಿ ಪ್ರೈಸಸ್ಸು ಮತ್ತು ಅದಕ್ಕೆ ರಿಲೇಟೆಡ್ ರಿಮೈನಿಂಗು ಡಿಟರ್ಮೆಂಟ್ಸ್ ಏನಿದೆ ಇದರಲ್ಲಾದ ಬದಲಾವಣೆಯಿಂದ ಕ್ವಾಂಟಿಟಿ ಡಿಮ್ಯಾಂಡ್ಸಲ್ಲಿ ಏನು ಬದಲಾವಣೆ ಆಗ್ತಾ ಹೋಗುತ್ತೆ ಅಂದ್ಕೊಂಡು ಪ್ರೈಸಸ್ಸು ಜಾಸ್ತಿ ಆದರೆ ಡಿಮ್ಯಾಂಡು ಕಡಿಮೆ ಆಗ್ತಾ ಹೋಗುತ್ತೆ, ಪ್ರೈಸಸ್ ಕಡಿಮೆ ಆದರೆ ಡಿಮ್ಯಾಂಡು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಕಾರಣಕ್ಕೆ ಅದು ಇನ್ವರ್ಸ್ ಸೈನ್ ಇರುವಂಥದ್ದನ್ನು ನಾವು QD is equal to A minus BP ಅಂತ ಹೇಳ್ತಾ ಹೋಗ್ತೀವಿ. ಇದರಲ್ಲಿ P ಏನಿದು ಪ್ರೈಸ್ ಆಗಿರುತ್ತೆ. ಸೊ ಇದು ಈಕ್ವೇಷನ್ ಇರುವಂಥದ್ದು. ಸೊ ಇದಕ್ಕೆ ಒಂದು ವ್ಯಾಲ್ಯೂಸ್ನ ಕೊಡ್ಕೊಳ್ತಾ ಹೋಗುವ. ಮೀನ್ಸ್ ಏನಿದೆ ಕಾನ್ಸ್ಟೆಂಟ್ ಅಂತ ಹೇಳಿದ್ವಿ ಅಂಡ್ ಇಟ್ ಇಸ್ ದ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ದಿ ಡಿಮ್ಯಾಂಡ್ ಫಂಕ್ಷನ್ಸ್ ಅಂತ ಕರಿತಾ ಹೋಗ್ತೀವಿ. ಏನು ಡಿಮ್ಯಾಂಡನ್ನು ತೆಗೆದುಕೊಂಡಿಸೋದು ಮ್ಯಾಕ್ಸಿಮಮ್ ಲಿಮಿಟ್ ಅಂತ. ನಾವು ಏನು ಕ್ಯಾಲ್ಕುಲೇಟ್ನ ಮಾಡ್ತಾ ಹೋದಾಗ ಅದಕ್ಕೆ ಪ್ರೈಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ಇದರಿಂದ ಸೊ ಅದು ನಾವು ಏನು ಅದನ್ನು ಡಿವೈಡ್ನ ಮಾಡ್ತಾ ಹೋಗ್ತೀವಿ. ಸೊ ಅದಾಗಿ ಗೆಟ್ಟು ಅದು ಏನು ಬರ್ತಾ ಹೋಗುತ್ತೆ. ಸೊ ಎಷ್ಟು ಕ್ವಾಂಟಿಟಿ ಡಿಮ್ಯಾಂಡ್ಸು ಬರ್ತಾ ಹೋಗುತ್ತೆ, ಪ್ರೈಸಸ್ಸು ಎಷ್ಟಿದ್ದಾಗ ಯಾವ ರೀತಿ ಡಿಮ್ಯಾಂಡು ತೋರಿಸ್ತಾ ಹೋಗುತ್ತೆ ಅನ್ನೋದು ನಮಗೆ ತಿಳಿಸ್ತಾ ಹೋಗುತ್ತೆ. ಇದಕ್ಕೆ ಒಂದು ವ್ಯಾಲ್ಯೂ ಕೊಟ್ಕೊಂಡಾಗ ಏನು ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ದಿ ಡಿಮ್ಯಾಂಡ್ ಫಂಕ್ಷನ್ಸ್ ಅದಕ್ಕೆ ಒಂದು ಏನಿದೆ ಒಂದು 20 ಅಂತ ಕೊಟ್ಕೊಂಡಾಗ ಅಂಡು ಮೈನಸ್ B ಅದಕ್ಕೆ 2 ವ್ಯಾಲ್ಯೂ ಕೊಟ್ಕೊಂಡಾಗ ಅಂಡ್ ಪ್ರೈಸು ಅದಕ್ಕೆ ನಾವು ಡಿಫರೆನ್ಸ್ ಪಾಯಿಂಟ್ ಆಫ್ ಟೈಮ್ಸ್ ಏನು ಪ್ರೈಸಸ್ ವೇರಿಯೇಷನ್ಸ್ ಆಗುತ್ತೆ ಅದಕ್ಕೆ ನಾವು ಅಪ್ಲೈ ಮಾಡ್ತಾ ಹೋದಾಗ ಏನು ಬರ್ತಾ ಹೋಗುತ್ತೆ ಅಂತ. ಸೊ ಬಿಫೋರ್ ದಟ್ ಇದು ನಾವು ಇದೇನಿದೆ ಈಕ್ವೇಷನ್ಸ್ ಅದಕ್ಕೆ ನಾವೇನು ವ್ಯಾಲ್ಯೂನ ಕೊಟ್ಟಿದ್ದೀವಿ ಡಿಮ್ಯಾಂಡು ಈಕ್ವೇಷನ್ಸ್, ಇದಕ್ಕಿಂತ ಮುಂಚಿತವಾಗಿ ನಮಗೆ ಲಾ ಆಫ್ ಡಿಮ್ಯಾಂಡು ಏನು ಹೇಳುತ್ತೆ ಅಂತ ತಿಳ್ಕೊಂಡು ಸೊ ನಂತರ ಇದನ್ನು ಡಿಸ್ಕಸ್ ನಾವು ಮಾಡ್ತಾ ಹೋಗುವ. ನಮಗೆ ಅಕಾರ್ಡಿಂಗ್ ಟು ಲಾ ಆಫ್ ಡಿಮ್ಯಾಂಡ್ ಬೇಡಿಕೆ ನಿಯಮದ ಪ್ರಕಾರ ಬೇಡಿಕೆ ಏನು ಹೇಳ್ತಾ ಹೋಗುತ್ತೆ ಅಂತಂದರೆ ವೆನ್ ಪ್ರೈಸಸ್ ಆಫ್ ದಿ ಕಮಾಡಿಟೀಸ್ ಇನ್ಕ್ರೀಸ್ ದ ಕ್ವಾಂಟಿಟಿ ಡಿಮ್ಯಾಂಡ್ ಈಸ್ ಡಿಕ್ರೀಸ್ ಅಂಡ್ ವೆನ್ ದ ಪ್ರೈಸಸ್ ಆಫ್ ದಿ ಕಮಾಡಿಟೀಸ್ decrease, the quantity demand is increase, while other things remain constant. ಈ ಥರ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ವಿಚಾರದ ಈ ಥರ ಸ್ಥಿತಿಗತಿ ಈ ಥರ ಏನು
ಡಿಟರ್ಮೆಂಟ್ಸ್ ಅಂತ, ಅದರ್ ಡಿಟರ್ಮೆಂಟ್ಸ್ ಅಂತ. ಸೊ ಉಳಿದಂಥ ಡಿಟರ್ಮೆಂಟ್ಸ್ಗಳು ಸ್ಥಿರವಾಗಿದ್ದಾಗ ನಿಮಗೆ ಗೊತ್ತಿದೆ ಪ್ರೈಸು ಅಂಡ್ ಪ್ರೈಸ್ ಆಫ್ ರಿಲೇಟೆಡ್ ಇನ್ಕಮ್ ಅಂಡ್ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್. ಇಲ್ಲಿ ಎರಡು ಡಿಮ್ಯಾಂಡ್ ಹೇಳೋದು when the prices of the commodities increase, the quantity of demand is decreased. When the prices of the commodities decrease, the quantity demand is increased. While other things remain constant. Which are the other things? Andre on the prices of the related goods, income of the consumers, taste and preferences of the consumers. ಬೇಡಿಕೆ ನಿಯಮ, ಬೆಲೆ ಜಾಸ್ತಿ ಆದರೆ ಬೇಡಿಕೆ ಕಡಿಮೆ ಆಗುತ್ತದೆ, ಅಂಡ್ ಬೆಲೆ ಕಡಿಮೆ ಆದರೆ ಬೇಡಿಕೆ ಜಾಸ್ತಿ ಆಗ್ತದೆ ಅಂತ ಆಗುತ್ತೆ. ಆ ಸಂದರ್ಭದಲ್ಲಿ ದ ಟೈಮ್ಸ್ ದ ರಿಮೈನಿಂಗ್ ಡಿಟರ್ಮೆಂಟ್ಸ್ ಇರುತ್ತೆ, ಅದು ಕಾನ್ಸ್ಟೆಂಟ್ ಆಗಿರಬೇಕು. ಅದರರ್ಥ ಪ್ರೈಸಸ್ ಆಫ್ ದಿ ರಿಲೇಟೆಡ್ ಗುಡ್ಸ್ ಕಾನ್ಸ್ಟೆಂಟ್ ಆಗಿರ್ಬೇಕು, ಅದ್ರಲ್ಲಿ ಯಾವುದೇ ಬದಲಾವಣೆಗಳು ಆಗಬಾರ್ದು. ಒಂದು ವೇಳೆ ಅದರಲ್ಲಿ ಪ್ರೈಸಸ್ ಅಲ್ಲಿ ಜಾಸ್ತಿ ಪ್ರೈಸ್ ಆಫ್ ರಿಲೇಟೆಡ್ ಗೂಡ್ಸ್ ಅಲ್ಲಿ ಇನ್ಕ್ರೀಸ್ ಆದರೆ ಇಲ್ಲಿ ದ ಪರ್ಟಿಕ್ಯುಲರ್ ಗೂಡ್ಸ್ನ ಡಿಮ್ಯಾಂಡ್ ಮೇಲೆ ಅದು ಬೇರೆ ರೀತಿಯ ಪರಿಣಾಮ ಉಂಟು ಮಾಡ್ತಾ ಹೋಗುತ್ತೆ. ಒಂದು ವೇಳೆ ಪ್ರೈಸ್ ಆಫ್ ರಿಲೇಟೆಡ್ ಗೂಡ್ಸ್ ಅಲ್ಲಿ ಏನಾದರೂ ಕಡಿಮೆ ಆದರೂ ಕೂಡ ಇತರ ರೀತಿಯ ಪರಿಣಾಮ ಉಂಟು ಮಾಡ್ತಾ ಹೋಗುತ್ತೆ. ಅಂಡ್ ಇನ್ಕಮ್ ಆಫ್ ದ ಕನ್ಸೂಮರ್ಸ್ ಅದು ಕೂಡ ನಮಗೆ ತುಂಬ ಇಂಪ್ರೆಸ್ ಮಾಡ್ತಾ ಹೋಗುತ್ತೆ. ಟೇಸ್ಟ್ ಅಂಡ್ ಪ್ರಿಫರೆನ್ಸ್ ಕೂಡ ಇಂಪ್ರೆಸ್ ಮಾಡ್ತಾ ಹೋಗುತ್ತೆ. ಸೊ ಆ ಕಾರಣಕ್ಕಾಗಿ ಈ ಮೂರು ಸ್ಥಿರವಾಗಿದ್ದಾಗ ಪ್ರೈಸಸ್ ಅಲ್ಲಿ ಜಾಸ್ತಿ ಆದರೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಪ್ರೈಸ್ ಕಡಿಮೆ ಆದರೆ ಸೊ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಲಾ ಆಫ್ ಡಿಮ್ಯಾಂಡ್ ಹೇಳುವಂಥದ್ದು. ನಮಗೆ ಲಾ ಆಫ್ ಡಿಮ್ಯಾಂಡ್ ಕಾನ್ಸೆಪ್ಟ್ ಅರ್ಥ ಆಗಿದೆ, ಬೇಡಿಕೆ ನಿಯಮ ಏನು ಅರ್ಥ ಆಗುತ್ತೆ ಅಂತ. ಡಿಮ್ಯಾಂಡ್ ಫಂಕ್ಷನ್ಸ್ ಕೂಡ ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದು ಇಕ್ವೇಷನ್ Q is equal to A minus BP, ಇದನ್ನು ನಾವು 20 minus 2P ಇಂದ ಬರ್ಕೊಂಡಿದ್ವಿ. ಸೊ ಅದಕ್ಕೆ ಮ್ಯಾಕ್ಸಿಮಮ್ ಏನು ಲಿಮಿಟ್ ಆಫ್ ದಿ ಡಿಮ್ಯಾಂಡ್ ಫಂಕ್ಷನ್ಸ್ ಅನ್ನೋದಕ್ಕೆ ವ್ಯಾಲ್ಯೂಸ್ ಅನ್ನು ಕೊಟ್ಟಿದ್ವಿ. 20 minus 2P ಅಂತ ಹೇಳ್ತಾ ಹೋಗ್ತೀವಿ. minus 2 ಇದೆ, ಇದು ನಮಗೆ ಕೋಎಫಿಷಿಯಂಟ್ ಅನ್ನು ಹೇಳ್ತಾ ಹೋಗುತ್ತೆ ಪ್ರೈಸಸ್ಗೆ. ಇಲ್ಲಿ ಈ ಲಾ ಆಫ್ ಡಿಮ್ಯಾಂಡ್ ಕಾನ್ಸೆಪ್ಟ್ ನ ಆಧಾರದ ಮೇಲೆ ನಮಗೆ ಈಕ್ವೇಷನ್ಸ್ ಅನ್ನು ನಾವು ಅಪ್ಲೈ ಮಾಡ್ತಾ ಹೋದಾಗ ಪ್ರೈಸಸ್ ಅಲ್ಲಿ ಚೇಂಜಸ್ ಆಗ್ತಾ ಹೋದಾಗ ವಾಟರ್ ಡಿಮ್ಯಾಂಡ್ಸ್ ಅಲ್ಲಿ ಯಾವ ರೀತಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ ನಾವು ಒಂದು ಶೆಡ್ಯೂಲ್ ಮುಖಾಂತರ ತಿಳ್ಕೊಳ್ತಾ ಹೋಗುವ. ಆಮೇಲೆ ಡಯಾಗ್ರಾಮ್ ಯಾವ ರೀತಿಯಾಗಿ ಬರ್ತಾ ಹೋಗುತ್ತೆ ಅನ್ಕೊಂಡು ಇಲ್ಲಿ ನಮಗೆ ಈಕ್ವೇಷನ್ಸ್ QD is equal 20 minus 2P. ಇಲ್ಲಿ ಪ್ರೈಸಸ್ ನ ನೋಡ್ತಾ ಹೋಗುವ, ವೇರಿಯಸ್ ಟೈಮ್ಸ್ ಪ್ರೈಸಸ್ ಯಾವ ರೀತಿ ಆಗಿದೆ ಅನ್ಕೊಂಡು ಇಲ್ಲಿ ಪ್ರೈಸಸ್ ಅಪ್ಲೈನ ಮಾಡ್ತಾ ಹೋಗುವ, ಯಾವ ರೀತಿಯಾಗಿ ಬರ್ತಾ ಹೋಗುತ್ತೆ ಅನ್ಕೊಂಡು ಇಲ್ಲಿ ಪ್ರೈಸು ಡಿಫ್ರೆನ್ಸು ಪಾಯಿಂಟ್ ಆಫ್ ಟೈಮ್ಸ್ ಅದು ಒಂದು 4 ಇದೆ ಅಂತ ಅನ್ಕೊಳ್ವಾ. 4 ಇಂದ 5, 6, 7 and 8 ಸೊ ನಡುವೆ ಚೇಂಜಸ್ ಆದರೆ ಏನು ಡಿಮ್ಯಾಂಡ್ ಆಗ್ತಾ ಹೋಗುತ್ತೆ ಅನ್ನೋದು ಅಪ್ಲೈ ಮಾಡ್ತಾ ಹೋಗುವ. ಇಲ್ಲಿ 20 minus 2 ಪ್ರೈಸಸ್ ಒಂದು 4 ಹಾಕೊಂಡಿದ್ವಿ. ಸೊ 20 minus 2 into 4 ಅಂತಂದ್ರೆ 8 ಆಗುತ್ತೆ. ಸೊ 20 minus 8 ಅಂದ್ರೆ 12. ಇದರರ್ಥ when the price is 4 rupees, the quantity demand is 12 ಅಂತ. ನೆಕ್ಸ್ಟ್ ಪ್ರೈಸು 5 ಇದ್ದಾಗ when the prices of the commodity is 5 ಏನಾಗ್ತಾ ಹೋಗುತ್ತೆ ಅಂತ. ಸೊ 20 minus 2 into 5. So 20 minus 10 is 10, and when the prices of the commodity is 5 rupees, the quantity demand is 10. When the price is 6 rupees, so 20 minus 2 into 6. So 20 minus 12 is 8. When the prices of the commodity is 6, the quantity demand is 8. When the price is 7, 20 minus 2 into 7 is 14, means 6. When the price is 7, the quantity demand is 6. When the price is 8 rupees, so is equal 20 minus 2 into 8, so 16. Look at ಇಲ್ಲಿ ಪ್ರೈಸಸ್ ಅನ್ನು ನಾವು ಈಕ್ವೇಷನ್ಗೆ ಅಪ್ಲೈ ಮಾಡ್ತಾ ಹೋದಾಗ ಪ್ರೈಸ್ ನೋಡಿ 4 ಇಂದ 5, 6, 7, 8ಗೆ ಏನಾಗ್ತದೆ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಡಿಮ್ಯಾಂಡ್ ನೋಡ್ತಾ ಹೋಗಿ 12, 10, ಸೊ 8, 6 and 4 ರೆಡ್ಯೂಸ್ ಆಗ್ತಾ ಹೋಗಿದೆ. ಇಲ್ಲಿ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋದಾಗ ನಮಗೆ ಡಿಮ್ಯಾಂಡ್ ಏನಾಗ್ತಾ ಹೋಗಿದೆ, ಅದು ಕಡಿಮೆ ಆಗ್ತಾ ಬಂದಿದೆ. ಸೊ ಇದನ್ನ ಒಂದು ಶೆಡ್ಯೂಲ್ಗೆ ಹಾಕೊಳ್ತಾ ಹೋಗುವ, ಯಾವ ರೀತಿಯಾಗಿದೆ ಅಂತ. ಸೊ ಅದ್ರ ಮೇಲೆ ನಾವು ಡಯಾಗ್ರಾಮ್ನ ನಾವು ಮಾಡ್ತಾ ಹೋಗುವ.
ನಿಮಗೆ ಸೊ ಈ ಕ್ಯಾಲ್ಕುಲೇಷನ್ಸ್ ಅಲ್ಲಿ ನಿಮಗೆ ಗೊತ್ತಾಗಿದೆ ಪ್ರೈಸು ಮತ್ತೆ ಸೊ ಡಿಮ್ಯಾಂಡ್ ಯಾವ ರೀತಿ ಆಗಿದೆ ಅಂತ. ಸೊ ಅದನ್ನೇ ನಮಗೆ ಹೀಗೆ ಒಂದು ಶೆಡ್ಯೂಲ್ ಹಾಕೊಡುವ, ಪ್ರೈಸು ಶೆಡ್ಯೂಲ್ ಅಂಡ್ ಕ್ವಾಂಟಿಟಿ ಡಿಮ್ಯಾಂಡ್ ಶೆಡ್ಯೂಲ್. ಸೊ ಪ್ರೈಸು 4 ಇದ್ದಾಗ ಅಂಡು 5, 6, 7, 8 ಅಂತ. ಪ್ರೈಸ್ 4 ಇದ್ದಾಗ 12 ಡಿಮ್ಯಾಂಡ್ ಇತ್ತು, ನೆಕ್ಸ್ಟು 10 ಆಯಿತು, ನೆಕ್ಸ್ಟು 8 ಆಯಿತು, ನೆಕ್ಸ್ಟು 6 ಆಯಿತು, ನೆಕ್ಸ್ಟು 4 ಆಯಿತು. ಪ್ರೈಸು ಡಿಮ್ಯಾಂಡ್ ಇದನ್ನು ನಾವು ಡಯಾಗ್ರಾಮಲ್ಲಿ ನೋಡ್ತಾ ಹೋದಾಗ ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗುವ. ಇಲ್ಲಿ 2 ರೀತಿಯಾದ ವೇರಿಯಬಲ್ಸ್ ಇದೆ. ದಿಸ್ ಈಸ್ OX axis, this is OY axis. ಇಲ್ಲಿ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ನ ತಗೊಳ್ತಾ ಹೋಗುವ, ಇಲ್ಲಿ ಪ್ರೈಸಸ್ನ ತೆಗೆದುಕೊಳ್ತಾ ಹೋಗುವ. ಪ್ರೈಸಸ್ಸಲ್ಲಿ ಬದಲಾವಣೆ ಕ್ವಾಂಟಿಟಿ ಡಿಮ್ಯಾಂಡ್ಸ್ ಎಲ್ಲ ಅವರಿಗೆ ಬದಲಾವಣೆಗಳಿಂದ ಪ್ರೈಸು 4 ಇಂದ 8 ಗಿದೆ. ಸೊ ಹಾಗೆ ಪ್ರೈಸನ್ನು ಈ ರೀತಿಯಾಗಿ ಮಾಡ್ಕೊಳ್ತಾ ಹೋಗುವ. ಸೊ 1, 2, 3, 4, 5, 6, 7 and 8 ಅಂತ ಕ್ವಾಂಟಿಟಿ ಡಿಮ್ಯಾಂಡ್ಸ್ ನಮಗೆ 12 ಮ್ಯಾಕ್ಸಿಮಮ್ಸ್ ಇದೆ. ಇದನ್ನು ಈ ರೀತಿ ಬರ್ಕೊಳ್ತಾ ಹೋಗುವ. 2, 4, 6, 8, 10 ಇವೆಲ್ಲ ಬರ್ಕೊಳ್ತಾ ಹೋಗುವ. ನಿಮಗೆ ಗೊತ್ತಿದೆ ಪ್ರೈಸ್ ಈಸ್ ದ ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಅಂಡ್ ಡಿಮ್ಯಾಂಡ್ ಏನಿದೆ ಇದನ್ನು ಡಿಪೆಂಡೆಂಟ್ ವೇರಿಯಬಲ್ಸ್ ಅಂತ ಕರಿತಾ ಹೋಗ್ತೀವಿ. ಪ್ರೈಸಲ್ಲಿ ಅದ ಬದಲಾವಣೆ ಡಿಮ್ಯಾಂಡ್ಸ್ ಎಲ್ಲ ರೀತಿ ಬದಲಾವಣೆ ಆಗುತ್ತೆ ಅಂತ ನಮಗೆ ಇಲ್ಲಿ ಶೆಡ್ಯೂಲ್ ನಮಗೆ ನೋಡ್ತಾ ಹೋಗಿದ್ರ. when the price is 4 rupees, the quantity demand is ಪ್ರೈಸಸ್ 4 ಇದ್ದಾಗ ಕ್ವಾಂಟಿಟಿ ಡಿಮ್ಯಾಂಡ್ ಎಷ್ಟಿದೆ ಅಂತಂದರೆ ಇಲ್ಲಿ 12 ಇರೋದನ್ನು ನೋಡ್ತಾ ಹೋಗ್ತೀವಿ. ಕ್ವಾಂಟಿಟಿ ಡಿಮ್ಯಾಂಡ್ ಈಸ್ 12. when the price is 5, ಪ್ರೈಸು 4 ಇಂದ 5 ಇನ್ಕ್ರೀಸ್ ಆಗಿದೆ, ಕ್ವಾಂಟಿಟಿ ಡಿಮ್ಯಾಂಡು ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ 5 ಇದ್ದಾಗ ಒಂದು 10ಗೆ ಬಂದಿದೆ ನೋಡ್ತಾ ಹೋಗಿ. ಸೊ ನೆಕ್ಸ್ಟು 6ಗೆ ಇನ್ಕ್ರೀಸ್ ಆಗಿದೆ. ಪ್ರೈಸಸ್ ಯಾವಾಗ 6ಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆಗ ಇದು ಒಂದು 8ಗೆ ರಿಡ್ಯೂಸ್ ಆಗ್ತಾ ಬಂದಿದೆ, ಇನ್ಕ್ರೀಸ್ ಆಗಿದೆ. ಸೊ ನೆಕ್ಸ್ಟು 7ಗೆ ಇನ್ಕ್ರೀಸ್ ಆಗಿದೆ, ಆವಾಗ ಒಂದು 6ಗೆ ಅದು ರಿಡ್ಯೂಸ್ ಆಗ್ತಾ ಬಂದಿದೆ. ಸೊ ನೆಕ್ಸ್ಟು 8ಗೆ ಪ್ರೈಸ್ ಇನ್ಕ್ರೀಸ್ ಆಗಿದೆ, ಕ್ವಾಂಟಿಟಿ ಡಿಮ್ಯಾಂಡ್ ಇವಾಗ 4ಗೆ ಏನಾಗಿದೆ ರಿಡ್ಯೂಸ್ ಆಗ್ತಾ ಬಂದಿದೆ. ಕಟ್ ನಿಮಗೆ ಇಲ್ಲಿ ಡಿಮ್ಯಾಂಡ್ ಕರ್ವ್ ಈ ರೀತಿ ಡೌನ್ವರ್ಡ್ ಸ್ಲೋಪಿಂಗ್ಸ್ ಇರುವಂಥದ್ದು, ಲೆಫ್ಟ್ ಟು ರೈಟ್ಸ್ ಡೌನ್ವರ್ಡ್ ಸ್ಲೋಪಿಂಗ್ಸ್ ಇದೆ. ಇಲ್ಲಿ ಏನು ಹೇಳ್ತಾ ಹೋಗುತ್ತೆ ಅಂತಂದರೆ ಇಸ್ ದ ಡಿಮ್ಯಾಂಡ್ ಕರ್ವ್. ಪ್ರೈಸು ಇನ್ಕ್ರೀಸ್ ಆದಾಗ ಡಿಮ್ಯಾಂಡು ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಪ್ರೈಸು ಡಿಕ್ರೀಸ್ ಆದಾಗ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ. ಇಲ್ಲಿ ಪ್ರೈಸಸ್ 4 ಇಂದ 8ಗೆ ಇನ್ಕ್ರೀಸ್ ಆಗ್ತಾ ಹೋದ್ರೆ ಕ್ವಾಂಟಿಟಿ ಡಿಮ್ಯಾಂಡ್ಸು 12 ಇಂದ 10, 10 ಇಂದ 8, 8 ಇಂದ 6, 6 ಇಂದ 4ಗೆ ರಿಡ್ಯೂಸ್ ಆಗ್ತಾ ಹೋಗಿದೆ. ಇದಕ್ಕೆ ತದ್ವಿರುದ್ಧವಾಗಿ ಒಂದು ವೇಳೆ ನಾವು ಪ್ರೈಸಸ್ ಏನಾದರೂ ಇನ್ಕ್ರೀಸ್ ಆಗ್ತಾ ಹೋದರೆ ಡಿಕ್ರೀಸ್ ಆಗ್ತಾ ಹೋದರೆ ನಮಗೆ 4 ಇದ್ದಿದ್ದು ಸ್ವಲ್ಪ 3 ಬಂದು 3 ಇಂದ 2ಗೆ 2 ಇಂದ 1ಗೆ ಬಂತು ಅಂತಂದರೆ ಸೊ ಕ್ವಾಂಟಿಟಿ ಡಿಮ್ಯಾಂಡ್ಸ್ ಏನಾಗುತ್ತೆ ಇನ್ನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ತದ್ವಿರುದ್ಧವಾಗಿರುವಂಥದ್ದು. ನಮಗೆ ಈ ಪಾರ್ಟ್ ಏನು ಬರ್ತಾ ಹೋಗುತ್ತೆ ಇಲ್ಲಿ ಡಿಮ್ಯಾಂಡ್ ಕರ್ವ್ ಏನಿದೆ ಇದು ಕಾಂಟ್ರಾಕ್ಷನ್ಸು ಅಂಡ್ ಎಕ್ಸ್ಪ್ಯಾನ್ಷನ್ಸ್ ಅಂತ ಟರ್ಮ್ಸ್ ಬರ್ತಾ ಹೋಗುತ್ತೆ. ನಮಗೆ ಡಿಮ್ಯಾಂಡು ಪ್ರೈಸಸ್ಸು ಕಡಿಮೆ ಆದಾಗ ಡಿಮ್ಯಾಂಡು ಜಾಸ್ತಿ ಆಗುವ ಸಂದರ್ಭ ಏನು ಬರ್ತದೆ ನಮ್ಮ ಎಕ್ಸ್ಪ್ಯಾನ್ಷನ್. ಒಂದು ವೇಳೆ ಅದಕ್ಕೆ ತದ್ವಿರುದ್ಧವಾಗಿ ಏನಾದರೂ ಪ್ರೈಸಸ್ಸು ಜಾಸ್ತಿ ಆಗಿ ಡಿಮ್ಯಾಂಡ್ ಕಡಿಮೆ ಆಗ್ತಿರೋದನ್ನ ನಾವು ಕಾಂಟ್ರಾಕ್ಷನ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಪ್ರೈಸು ಕಡಿಮೆ ಆಗಿ ಡಿಮ್ಯಾಂಡು ಜಾಸ್ತಿ ಆಗುವಂಥದ್ದು, ಪ್ರೈಸು ಜಾಸ್ತಿ ಆಗಿ ಡಿಮ್ಯಾಂಡ್ ಕಡಿಮೆ ಆಗುವಂಥದ್ದು 2 ಪಾರ್ಟು. ಸೊ ದಿಸ್ ಇಸ್ ಕಾಲ್ಡ್ ಕಾಂಟ್ರಾಕ್ಷನ್ಸು. ಇಲ್ಲಿ ಪ್ರೈಸು ಕಡಿಮೆ ಆಗಿ ಡಿಮ್ಯಾಂಡ್ ಜಾಸ್ತಿ ಎಕ್ಸ್ಪೆನ್ಸ್ ಅಂತ ಕರಿತಾ ಹೋಗ್ತೀವಿ. ಮೀನ್ಸ್ ಪ್ರೈಸ್ ಯಾವಾಗ ಕಡಿಮೆ ಆಗುತ್ತಾಗ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಇಲ್ಲಿ ನಿಮಗೆ ಡಿಮ್ಯಾಂಡ್ ಕರ್ವ್ಸು ಲೆಫ್ಟ್ ಟು ರೈಟ್ ಏನಾಗಿದೆ ಡೌನ್ವರ್ಡ್ ಸ್ಲೋಪಿಂಗ್ ಇರುವಂಥದ್ದು. ಕಾರಣ ಏನಕ್ಕಾಗಿ ಇದು ಡೌನ್ವರ್ಡ್ ಸ್ಲೋಪಿಂಗ್ ಇದೆ ಅಂತಂದರೆ ಇಲ್ಲಿ 2 ವೇರಿಯಬಲ್ಸ್ ಇದೆ, ಪ್ರೈಸಸ್ಸು ಮತ್ತು ಕ್ವಾಂಟಿಟಿ ಡಿಮ್ಯಾಂಡ್ ಏನಿದೆ ಇದರ ನಡುವಿನ ರಿಲೇಷನ್ಶಿಪ್ ನೋಡ್ತಾ ಹೋದಾಗ ಇಲ್ಲಿ ಪ್ರೈಸಸ್ಸು ಏನು ಹೋಗುತ್ತೆ ಅದಕ್ಕೆ ತದ್ವಿರುದ್ಧವಾಗಿ ಡಿಮ್ಯಾಂಡ್ಸು ಬರುವಂಥದ್ದು. ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸಸ್ಸು
ಅಂಡ್ ಡಿಮ್ಯಾಂಡ್ ಮೀನ್ಸ್ ಡಿಮ್ಯಾಂಡ್ ಮತ್ತು ಡಿಟರ್ಮಿನೆನ್ಸ್ ನಡುವೆ ಅಂತ ಇರುವಂತಹ ರಿಲೇಶನ್ಶಿಪ್ ಏನಿದೆ ಇದು ಇನ್ವರ್ಸ್ ಆಗಿರುತ್ತೆ ಅನ್ಕೊಂಡು. ಹಾಗಾಗಿ ಪ್ರೈಸು ಏನು ಜಾಸ್ತಿ ಆದಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಅಥವಾ ಪ್ರೈಸ್ ಕಡಿಮೆ ಆದಾಗ ಡಿಮ್ಯಾಂಡ್ ಏನು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರೀತಿ ಇನ್ವರ್ಸ್ ಆದ ರಿಲೇಶನ್ಶಿಪ್ ಇರೋದ್ರಿಂದ ನಮಗೆ ಡಿಮ್ಯಾಂಡ್ ಕರ್ವ್ಸ್ ಏನಾಗಿದೆ ಲೆಫ್ಟ್ ಟು ರೈಟ್ ಡೌನ್ ಸ್ಲೋಪಿಂಗ್ ಇರುವಂಥದ್ದು. ಇದರಲ್ಲಿ ಎರಡು ಪಾರ್ಟ್ ನೋಡ್ತಾ ಹೋಗ್ತೀವಿ. ಒಂದು ಎಕ್ಸ್ಪೆನ್ಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ, ಇನ್ನೊಂದು ಕಾಂಟ್ರಾಕ್ಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಏನಿಗೆ ಎಕ್ಸ್ಪೆನ್ಷನ್ಸ್ ಪ್ರೈಸ್ ಕಡಿಮೆ ಆದ ಎಕ್ಸ್ಪೆನ್ಸಸ್ ಆಗುತ್ತಾ ಹೋಗುತ್ತೆ, ಪ್ರೈಸ್ ಜಾಸ್ತಿ ಆಗ ಅದು ಕಾಂಟ್ರಾಕ್ಷನ್ಸ್ ಆಗ್ತಾ ಹೋಗುತ್ತೆ. ಸೊ ಇದು ನಮಗೆ ಲಾಭ ಡಿಮ್ಯಾಂಡು ಹೇಳ್ತಾ ಹೋಗುವಂಥದ್ದು.